ಪ್ರೈಸ್ ದ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವ ಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. 2 ಕೊರಿಂಥ 7ನೇ ಅಧ್ಯಾಯ 6ನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ದೀನಾವಸ್ಥೆಯಲ್ಲಿರುವವರನ್ನು ಸಂತೈಸುವ ದೇವರು ಎಂದು ವಚನ ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವ ಜನರೇ, ನಮ್ಮ ದೇವರು ಸಂತೈಸುವ ದೇವರು. ದೀನಾವಸ್ಥೆಯಲ್ಲಿ ಇರುವಂತ ಜನರನ್ನ ನೋಡಿ ನಮ್ಮ ದೇವರು ಏನ್ ಮಾಡುವವರಾಗಿದ್ದಾರೆ? ಸಂತೈಸುವವರಾಗಿದ್ದಾರೆ. ನನ್ನ ಮಗಳು ದೀನಾವಸ್ಥೆಯಲ್ಲಿದ್ದಾರೆ, ನನ್ನ ಮಗನು ದೀನಾವಸ್ಥೆಯಲ್ಲಿದ್ದಾನೆ ಎಂದು ದೇವರು ನಮ್ಮನ್ನು ನೋಡಿ ಸಂತೈಸುವವರಾಗಿದ್ದಾರೆ. ಕುಗ್ಗಿ ಹೋಗುವವರನ್ನ ದೇವರು ಏನ್ ಮಾಡುವವರಾಗಿದ್ದಾರೆ? ಬಲಪಡಿಸುವವರಾಗಿದ್ದಾರೆ. ಇವರು ಬಿದ್ದು ಹೋದಂತವರು, ಇವ್ರು ನಾನು ಬಲಪಡಿಸುವುದಿಲ್ಲ, ಸಂತೈಸುವುದಿಲ್ಲ ಎಂದು ದೇವರು ನಮ್ಮನ್ನ ಅಗಲಿ ಹೋಗುವುದಿಲ್ಲ, ಬಿಟ್ಟು ಹೋಗುವುದಿಲ್ಲ. ಆತನು ನಮ್ಮ ಜೊತೆಗಾರನಾಗಿಯೇ ಬಂದು, ಮಗನೇ ಮಗಳೇ ನಿನಗೇನಾಯ್ತು ಎಂದು ಕರ್ತನು ನಮ್ಮನ್ನು ನೋಡಿ ಸಂತೈಸುವವರಾಗಿದ್ದಾರೆ. ದೇವರ ಸಂತೈಸುವಿಕೆ ಅದು ನಮ್ಮನ್ನ ಬಲಪಡಿಸುವಂತದ್ದಾಗಿದೆ. ದೇವರ ಕೈಗಳು ನಮ್ಮ ಕಣ್ಣೀರನ್ನು ಅದು ಒರೆಸುವಂತದ್ದಾಗಿದೆ. ಪ್ರೀತಿಯುಳ್ಳ ದೇವ ಜನರೇ, ನಮ್ಮ ಚಿಂತೆಯನ್ನೆಲ್ಲ, ನಮ್ಮ ದುಃಖವನ್ನೆಲ್ಲ, ನಮ್ಮ ಭಾರವನ್ನೆಲ್ಲ ನಮ್ಮ ಕರ್ತನ ಸಮ್ಮುಖದಲ್ಲಿ ಇಡುವಾಗ ದೇವರು ನಮ್ಮನ್ನ ನೋಡಿ ಸಂತೈಸುವವರಾಗಿದ್ದಾರೆ. ಪ್ರೀತಿಯುಳ್ಳ ದೇವ ಜನರೇ, ಹನ್ನಳು ಕಣ್ಣೀರನ್ನು ಸುರಿಸುವಾಗ ದೇವರ ಹನ್ನಳನ್ನು ಬಲಪಡಿಸಿದರು. ಹಾಗರಳು ಕಣ್ಣೀರನ್ನು ಸುರಿಸುವಾಗ ದೇವರು ಆಕೆಯನ್ನು ಸಂತೈಸಿದರು. ಅದೇ ರೀತಿಯಾಗಿ ನಮ್ಮ ಜೀವಿತದಲ್ಲಿ ಕೂಡ ನಾವು ವೈಯಕ್ತಿಕ ವಿಚಾರದಲ್ಲಿ ಅನೇಕವಾಗಿ ಕಣ್ಣೀರನ್ನು ಇಡ್ತಾ ಇರ್ತೇವೆ. ದೇವರು ನಮ್ಮನ್ನು ನೋಡಿ ಹೇಳ್ತಾರೆ, ನಾನು ನಿಮ್ಮನ್ನು ಸಂತೈಸ್ತೇನೆ, ನಾನು ನಿಮ್ಮನ್ನು ಬಲಪಡಿಸ್ತೇನೆ ಎಂದು ದೇವರು ನಮ್ಮನ್ನು ನೋಡಿ ಇಲ್ಲಿ ಹೇಳುವವರಾಗಿದ್ದಾರೆ. ಸರಿ, ನಾವು ಪ್ರಾರ್ಥಿಸೋಣ. ಅಪ್ಪ ದೇವರೇ, ನಿಮಗೆ ಸ್ತೋತ್ರ. ಈ ವಾಕ್ಯ ಭಾಗ ಸಂದೇಶವನ್ನ ನೋಡ್ತಾ ಇರುವ ಜನಗಳನ್ನು ನೀನು ಮುಟ್ಟು ದೇವರೇ. ನೀನು ಅವರ ಜೀವಿತಗಳಲ್ಲಿ ಕ್ರಿಯೆ ಮಾಡಿ ಅಪ್ಪ, ನಿನ್ನ ಸಂತೈಸುವಿಕೆ ಅವರ ಜೀವಿತಗಳಲ್ಲಿ ಉಂಟಾಗಲಿ, ನಿನ್ನ ಬಲಪಡಿಸುವಿಕೆ ಅವರ ಜೀವಿತಗಳಲ್ಲಿ ಉಂಟಾಗಲಿ ದೇವ. ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್.